ಧ್ಯಾನ ಪ್ರತಿ ಒಬ್ಬರಿಗೂ ಅವಶ್ಯಕತೆ. ಡಾಕ್ಟರರಿಗಿರ್ಬೋದು, ಉದ್ಯೋಗಸ್ಥರಿಗಿರ್ಬೋದು, ವ್ಯಾಪಾರವೇತ್ತರಿಗಿರ್ಬೋದು, ಗೃಹಿಣಿಯರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು ಮತ್ತು ಯುವಕರಿಗಿರ್ಬೋದು. ಹೀಗೆ ಸಮಾಜದಲ್ಲಿ ಪ್ರತಿ ಒಬ್ಬರಿಗೂ ಧ್ಯಾನ ಎಷ್ಟೆಷ್ಟೋ ಅವಶ್ಯಕತೆ. ನೋಡಿ, ದಸರಾ ಸಂದೇಶ ಇದೆ. ದಸರಾನಲ್ಲಿ ಗುರುಗಳೇನ್ ಸಂದೇಶ ಕೊಡ್ತಾರೆ, ಪ್ರತಿಯೊಬ್ಬರು ಅಂದ್ರೆ ಬೇರೆ ಇನ್ನೇನು ಇಲ್ಲ. ಪ್ರತಿಯೊಬ್ಬ ಯುವತಿ, ಡಾಕ್ಟರು, ಉದ್ಯೋಗರು, ವ್ಯಾಪಾರವೇತ್ತರು, ಗೃಹಿಣಿಯರು, ವಿದ್ಯಾರ್ಥಿಗಳು, ಅವರು ದೊಡ್ಡವರಿರ್ಬೋದು, ಚಿಕ್ಕವರಿರ್ಬೋದು, ಅವ್ರ ಹೆಣ್ಣಿರ್ಬೋದು, ಗಂಡಿರ್ಬೋದು, ಪ್ರತಿಯೊಬ್ಬರು ಧ್ಯಾನ ಸಾಧನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೆಚ್ಚು ಧ್ಯಾನ ಸಾಧನೆಯನ್ನ ಮಾಡೋದನ್ನ ದಸರಾ ಅಂತ ಕರೀತಾ ಇರ್ತಾರೆ. ಪ್ರತಿಯೊಬ್ಬರು ಮಾಡ್ಬೇಕಂತ. ಅದೇ ರೀತಿನಲ್ಲೇ ಈ ರೀತಿ ಸಮಾಜದಲ್ಲಿ ಧ್ಯಾನ ಅನ್ನೋದು ಎಷ್ಟೆಷ್ಟು ಅವಶ್ಯಕತೆ ಅನ್ನೋದಿದೆ. ನಾನು ಮನುಷ್ಯ, ನೇನು ಮನುಷ್ಯನಿ, ನಾನು ಮನುಷ್ಯ ಅಂತ ಅನ್ನೋದನ್ನ ప్రతిఒబ్బరు తిಳ್కోಬೇಕು. ప్రతిఒబ్బరు ధ్యానాన్ని తమ జీవితంలో భాగం చేసుకొని తీరాలి. ಪ್ರತಿಯೊಬ್ಬರು ಆ ತರ ತಿಳ್ಕೋಬೇಕಂತ ಹೇಳಿದ್ರೆ ಒಂದು ಧ್ಯಾನವನ್ನ ತಮ್ಮ ಜೀವನದ ಭಾಗವಾಗಿ ಅವರು ಮಾಡ್ಕೋಬೇಕು. ಪ್ರತಿನಿತ್ಯ ಜೀವನದಲ್ಲಿ ಒಂದಿವ್ಸ ಮಾಡಿದ್ವಿ, ಒಂದಿವ್ಸ ಬಿಟ್ವಿ, ಒಂದಿವ್ಸ ಮಾಡಿದ್ವಿ ಬಿಟ್ವಿ ಅಲ್ಲ, ಪ್ರತಿನಿತ್ಯ ಜೀವನನೇ ಧ್ಯಾನ ಆಗೋಗ್ಬಿಡ್ಬೇಕು. ಧ್ಯಾನ ಜೀವನ ಆಗೋಗ್ಬಿಡ್ಬೇಕು. ಆ ತರ ನಾವು ಮಾಡ್ಕೋಬೇಕು. ಇದೆಲ್ಲ ಬರೋದು ಅಂದ್ರೆ ಅಭ್ಯಾಸದಿಂದಾನೇ ಸಾಧ್ಯ. ಧ್ಯಾನದ ಬಗ್ಗೆ ತಿಳಿಯದ ಮನುಷ್ಯ ಪಶುವಿನ ಸಮಾನ. ನೋಡಿ, ಧ್ಯಾನದ ಬಗ್ಗೆ ತಿಳಿವಿನ ಮನುಷ್ಯ ಪಶುವಿನ ಸಮಾನ. ಆತ ದ್ವಿಪಾದ ಪಶುವು ಅಂತ ಹೇಳ್ತಾರೆ. ದ್ವಿಪಾದ ಪಶುವು ಅಂದ್ರೆ ನಮಗೆ 2 ಕಾಲುಗಳಿದೆ ಅಲ್ವೇ. ದ್ವಿಪಾದ ಅಂದ್ರೆ ದ್ವಿಪಾದದಲ್ಲಿ ಇರತಕ್ಕಂತಹ ಒಂದು ಪ್ರಾಣಿ, ಪಶು ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಧ್ಯಾನ ಮಾಡಿ ತನ್ನಲ್ಲಿರುವ ದೇವ, ನೋಡಿ, ತನ್ನಲ್ಲಿರುವ ಶಿವನನ್ನ ತಿಳ್ಕೊಂಡಾಗ, ಶಿವನನ್ನ ತಾನು ದರ್ಶಿಸುತ್ತಾ, ತನ್ನಲ್ಲಿರೋ ಶಿವನನ್ನ ತಾನೇ ದರ್ಶನ ಮಾಡ್ಕೊಂತ, ತನ್ನ ಕರ್ತವ್ಯ ಕರ್ಮಗಳನ್ನ ತಾನು ಆಚರಿಸುತ್ತಾ, ನೋಡಿ, ತನ್ನ ಕರ್ತವ್ಯ ಕರ್ಮಗಳನ್ನ ತಾನು ಆಚರಿಸುತ್ತಾ ಮತ್ತು 4 ಜನರಿಗೆ ಧ್ಯಾನವನ್ನ ತಿಳಿಯಪಡಿಸುತ್ತಾ ಸಮಾಜದಲ್ಲಿ ಉನ್ನತವಾಗಿ ಜೀವಿಸ್ತಾ ಇರ್ತಕ್ಕಂತ ಅವನು ಪಶುಪತಿಯೊಂದಿಗೆ ಸಮಾನ. ನೋಡಿ, ಧ್ಯಾನ ಮಾಡಿ ಶಿವನಂತೆ ತಾನಾಗಿ, ಅಂದ್ರೆ ತನ್ನಲ್ಲಿರೋ ಶಿವನನ್ನ ತಾನು ದರ್ಶನ ಮಾಡ್ಕೊಂಡು ತನ್ನ ಕರ್ತವ್ಯ ಕರ್ಮಗಳು, ನೋಡಿ, ತಾನು ಏನ್ ಆಚರಣೆ ಮಾಡ್ಬೇಕು ಆ ಕರ್ಮಗಳ ಬಗ್ಗೆ, ಆ ಕರ್ತವ್ಯಗಳ ಬಗ್ಗೆ ಆತನಲ್ಲಿ ತಿಳುವಳಿಕೆ ಬರ್ಬೇಕು. ಆ ತಿಳುವಳಿಕೆ ಬಂದಾಗ ಒಂದು 4 ಜನರಿಗೆ ಸಮಾಜದಲ್ಲಿ, ಯಾಕಂದ್ರೆ ನಾವು ಸಂಘಜೀವಿಗಳಲ್ವೇ, ಸಮಾಜದಲ್ಲಿ ಇರ್ತಕ್ಕಂಥವ್ರು ನಮ್ಮಂತ ಅವ್ರು ತಯಾರಾಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಏನ್ ಮಾಡ್ಬೇಕು, ತಿಳಿಸ್ಬೇಕು. ಧ್ಯಾನದ ಬಗ್ಗೆ ತಿಳಿಸಿದಾಗ ಸಮಾಜದಲ್ಲಿ ಉನ್ನತವಾಗಿ ಆ ರೀತಿ ಜೀವನ ಮಾಡ್ತಾ ಇರ್ತಕ್ಕಂಥವನು, ಧ್ಯಾನ ಪ್ರಚಾರವನ್ನ ಮಾಡ್ತಾ ಜೀವನ ಮಾಡ್ತಾ ಇರ್ತಕ್ಕಂಥವನನ್ನ ಪಶುಪತಿ ಅಂತ ಕರೀತಾರೆ. ನೋಡಿ, ಪಶುವು ಅಂದ್ರೆ ಧ್ಯಾನನೇ ಇಲ್ದ ಇರ್ತಕ್ಕಂಥವನನ್ನ ಪಶು, ದ್ವಿಪಾದ ಪಶು ಅಂತಾರೆ. ಯಾವಾಗ ಧ್ಯಾನ ಸಾಧನೆ ಮಾಡಿ ತನ್ನನ್ನ ತಾನು ತಿಳ್ಕೊಂಡಂದ್ರೆ ಸೆಲ್ಫ್ ರಿಯಲೈಸೇಷನ್. ನಾನು ಯಾರು, ನಾನು ಏನಕ್ಕೋಸ್ಕರ ಹುಟ್ಟಿದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕಾಗಿ ಬಂದಿದ್ದೀನಿ, ಏನ್ ಮಾಡಿ ನಂತರ ನಾನು ಎಲ್ಲಿಗೆ ಹೋಗ್ತೀನಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾರಲ್ಲಿ ಮೊದಲು ಉತ್ತರ ತಿಳ್ಕೊಳ್ಳೋದಲ್ಲ, ಪ್ರಶ್ನೆಗಳು ಯಾರಲ್ಲಿ ಉದ್ಭವ ಆಗುತ್ತೋ ನೋಡಿ, ಅವನು ಆಧ್ಯಾತ್ಮಿಕ ಸಾಧಕನಾಗಿ ಬದಲಾವಣೆ ಆಗ್ತಾನೆ. ಅವ್ರಿಗೆ ಧ್ಯಾನ ಸಿಗುತ್ತೆ. ಧ್ಯಾನ ಸಿಕ್ಕಿದಾಗ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ನಾನು ಹಾಕೊಂಡೆ ಧ್ಯಾನಕ್ಕೆ ಬಂದ ಮೊದಲನೇ ವರ್ಷದಲ್ಲೇ, ನನ್ಗೆ 25ನೇ ವರ್ಷ ಇದ್ದಾಗ ಈ ಪ್ರಶ್ನೆಗಳೆಲ್ಲ ಹಾಕೊಂಡೆ. ಈ ಪ್ರಶ್ನೆಗಳು ಇವಾಗ ಹಾಕೊಂಡಿದ ತಕ್ಷಣ ಇವಾಗ್ಲೇ ಆನ್ಸರ್ ಬಂದ್ಬಿಡ್ಬೇಕಂತ ಏನಿಲ್ಲ, ಹಾಕೋಬೇಕಷ್ಟೇ. ಬಂದಿದೆ, ನನ್ಗ ಅನ್ನಿಸ್ತು. ಯಾಕಂದ್ರೆ ಅವತ್ತಿನ ದಿವಸ ಬರ್ತ್ಡೇ ಇತ್ತು, ಹುಟ್ಟಿದ ಹಬ್ಬ. ಹುಟ್ಟಂದ್ರೆ ಏನು ತಿಳ್ಕೊಬೇಕಂತ ಇತ್ತಲ್ವೇ. ಎಲ್ಲರ ಅದೇನೋ ಸಡನ್ ಆಗಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ದೆ. ಈ ಪ್ರಶ್ನೆಗಳೆಲ್ಲ ನಾನ್ ಹಾಕೊಂಡಿದ್ದೀನೋ ಅದ್ ನನ್ನಲ್ಲೇ ಹುಟ್ಟಿತೋ ನೋಡಿ, ಅದು ಕೂಡ ಅವೆಲ್ಲ ಹಂಗೆ ಬಂದ್ಬಿಟ್ವು. ನಾ ಹಂಗೆ ಕುತ್ಕೊಂಡ್ಬಿಟ್ಟೆ. ಆಯ್ತು, ಧ್ಯಾನ ಮುಗೀತು, ಮತ್ತೆ ಎದ್ದು ಬಿಟ್ಟೆ. ಒಂದ್ 4-5 ದಿವಸ ಆದ್ಮೇಲೆ ಒಂದು ಗೌರಿ ಗಣೇಶ ಹಬ್ಬ ಬಂದಿರೋ ದಿನ, ಆ ದಿನ ಅವತ್ತಿನ ದಿವಸ ಸಾಧನೆ ಮಾಡ್ತಾ ಇದ್ದೀನಿ. ಸಾಧನೆ ಮಾಡ್ತಾ ಮಾಡ್ತಾ ನನಗೆ ಪಿಕ್ಚರ್ ಕಾಣಿಸ್ತಾ ಇದೆ.
ಏನಪ್ಪಾ ಇದು ಪಿಕ್ಚರ್ ಕಾಣಿಸ್ತಾ ಇದೆಯಲ್ವಾ ನೋಡಿ, ಪಶುಪತಿ ಆಗ್ಲಿಕ್ಕೆ ಇವೆಲ್ಲ ಯಾವ ತರ ಆದ. ನನ್ಗೆ ಪಿಕ್ಚರ್ ಏನ್ ಕಾಣಿಸ್ತಾ ಇದೆ, ಒಬ್ಬ ರಾಜ ಸಿಂಹಾಸನದ ಮುಂದೆ ಕುತ್ಕೊಂಡು ಹಿಂಗೆ ಕೈ ಹಿಡ್ಕೊಂಡು ಚಿಂತಾಕ್ರಾಂತನಾಗಿರ್ತಕ್ಕಂಥ ಪಿಕ್ಚರ್. ಚೆನ್ನಾಗೆ ನೋಡಿದೀನಿ, ಎಷ್ಟೊತ್ತು ನೋಡಿ, ಏನಪ್ಪ ಇದು ಹಿಂಗ್ ಪಿಕ್ಚರ್ ಕಾಣಿಸ್ತಾ ಇದೆ. ನಾನು ಯಾವಾಗ ನಾನು ಸಜ್ಜನ ಸಾಂಗತ್ಯ ನೋಡಿ, ಧ್ಯಾನ ಯಾರು ಹೇಳ್ಕೊಡ್ತಾರೋ ಅವ್ರ ಮುಂದೆ ಹೋಗಿ ನಾವು ಕುತ್ಕೋಬೇಕಲ್ವೇ. ಹಂಗೆ ಈ ಸಜ್ಜನ ಸಾಂಗತ್ಯ ವೀರ ರಾಘವರಾವ್ ಸರ್ ಕ್ಲಾಸ್ ತಟವರ್ತಿ ಅವ್ರದ್ದು ರಾಜೇಶ್ವರಿ ಪಿರಮಿಡ್ ಸೆಂಟರ್ ನಲ್ಲಿ ಬೆಂಗಳೂರಿನಲ್ಲಿ ಪಿರಮಿಡ್ ಮಾಸ್ಟರ್ಸ್ ಗೆ ಟ್ರೈನಿಂಗ್ ಕ್ಲಾಸ್ ಅಂತ ಇಟ್ಟಿದ್ರು. ಆ ಕ್ಲಾಸ್ಗೆ ಹೋಗಿದ್ದೆ ನಾನು. ಅವಾಗ ಅವ್ರು ಹೇಳಿದ್ರು, ನಿಮ್ ಜೀವನದಲ್ಲಿ ನೀವು ಧ್ಯಾನ ಸಾಧನೆ ಮಾಡ್ಬೇಕಾದಾಗ ನಿಮ್ಗೆ ಯಾವ್ದು ಸುಮ್ಮನೆ ಕಾಣಿಸೋದಿಲ್ಲ. ಏನಾದ್ರೂ ಕಾಣಿಸಿದ್ರೆ ಅದಕ್ಕೆ ಒಂದು ಏನಾದ್ರೂ ಇರುತ್ತೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸುಮ್ನೆ ಯಾವು ಬರೋದಿಲ್ಲ. ಅದು ಬಂದಿದೆ ಅಂದ್ರೆ ನೀವೇನೋ ತಿಳಿಬೇಕು. ನನಗೆ ಎಷ್ಟು ವಿಷಯಗಳು ತಿಳ್ಕೊಂಡೆ ಅಂದ್ರೆ ಅದೊಂದೇ ಪಿಕ್ಚರ್. ಅವಾಗ ನನಗೆ ಗೊತ್ತಾಯ್ತು ಅದು ಗತ ಜನ್ಮ. ಆ ಕ್ಲಾಸ್ ಕೇಳಿದ್ದಕ್ಕೆ ಗೊತ್ತಾಯ್ತು ನನ್ಗೆ ಅದು ನನ್ನ ಗತ ಜನ್ಮ ಸ್ಮರಣೆ. ಆ ಸ್ಮರಣೆ ಅನ್ನೋದು ಅದೇ ಯಾಕೆ ಬರ್ಬೇಕಿತ್ತಪ್ಪ, ಬೇರೆ ಎಷ್ಟೋ ಇರುತ್ತಲ್ವಾ, ಅದೇ ಯಾಕೆ ಈ ಜನ್ಮಕ್ಕೆ ಅದು ಬೇಕಾಗಿತ್ತು ನನ್ಗೆ. ಅದರಿಂದ 1,000 ಆನ್ಸರ್ಗಳು ಬೇಕಾಗಿರುತ್ತೆ. ನನ್ನ ಜೀವನದ ಇಡೀ ನನಗೆ ಆ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿರುತ್ತೆ ನನ್ಗೆ. ಅದಕ್ಕೆ ಅದು ಬಂದಿದೆ. ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಇವಾಗ್ಲೇ ಆನ್ಸರ್ ರೆಡಿಯಾಗಿ ಆ ಪಿಕ್ಚರ್ ಕೊಟ್ಬಿಟ್ಟಿದ್ದಾರೆ ನನಗೆ. ಆಮೇಲೆ ನನಗೆ ಪ್ರಶ್ನೆಗಳು ಉಟ್ಕೊಂಡ್ವು, ಆನ್ಸರ್ ಮೊದ್ಲೇ ಕೊಟ್ಬಿಟ್ಟಿದ್ದಾರೆ. ಸಮಾಧಾನ. ನಂಗೆ ನಾನು ಯಾಕೆ ಹೆಣ್ಣಾಗಿ ಹುಟ್ಟಿದೀನಿ, ನನ್ಗೆ ಇವೆಲ್ಲ ಅನ್ಸೋದು. ನಾನ್ ಗಂಡಾಗಿ ಹುಟ್ಟಿದ್ರೆ ಹೋಗ್ಬೋದಿತ್ತಲ್ವಾ, ನಾನ್ ಒಬ್ಳೆ ತಿರುಗ್ಬೋದಿತ್ತಲ್ಲ, ಯಾರು ಕೇಳೋದ್ ಬೇಕಾಗಲ್ಲ. ಇವಾಗ ಕೇಳ್ಬೇಕಲ್ವಾ, ಅವಾಗಾದ್ರೆ ಗಂಡಾಗಿದ್ರೆ ಕೇಳೋದ್ ಬೇಕಾಗಿರ್ಲಿಲ್ಲ ಅಲ್ವೇ ಅನ್ನೋದು ಪ್ರಶ್ನೆಗಳು ಇದೆಲ್ಲ. ಆದ್ರೆ ನನ್ಗೆ ಆನ್ಸರ್ ಸಿಕ್ಕಿಬಿಡ್ತಲ್ವಾ ಒಂದೇ ಸತಿ. ನೋಡು, ನೀನ್ ಗಂಡಾಗಿ ಹುಟ್ಟಿದೀಯ ನೋಡು ಆ ಜನ್ಮದಲ್ಲಿ. ಅದರಲ್ಲೂ ಸಾಮಾನ್ಯವಾಗಿ ಒಂದು ಕುಟುಂಬ ಅಲ್ಲ, ಅದು ರಾಜವಂಶ, ಕುಟುಂಬದ ರೀತಿನಲ್ಲಿ ರಾಜನಾಗೇ ಇದ್ದೀಯ ನೋಡ್ಕೋ. ನೋಡು ಇವಾಗ ಹೆಂಗಿದೀಯ ನೋಡ್ಕೋ. ನನಗೆ ನೋಡಿ, ಎಲ್ಲ ಜನ್ಮಕ್ಕಿಂತ ಉತ್ತಮವಾದ ಜನ್ಮ, ಶ್ರೇಷ್ಠ ಜನ್ಮ. ಈ ಈ ಇವಾಗ ನಾವ್ ಹೆಂಗಿದ್ದೀವೋ ಅದೇ ಶ್ರೇಷ್ಠವಾಗಿರೋ ಜನ್ಮ. ನಮ್ಗೆ ಇವಾಗ ನೀವ್ ಯಾವ ರೀತಿನಲ್ಲಿ ಇದ್ದೀರಿ, ಇದೆಲ್ಲ ಶ್ರೇಷ್ಠವಾದ ಜನ್ಮ. ನಿಮ್ಗೆ ಗೊತ್ತಾಗ್ಬೇಕು ಇದು ಒಂದು ಏನ್ ಹುಟ್ಟು, ಈ ಹೆಣ್ಣು ಅನ್ನೋದು ಇದು ಶ್ರೇಷ್ಠವಾದ ಜನ್ಮ. ಇವಾಗ ನೀವು ಗಂಡಾಗ್ ಹುಟ್ಟಿದ್ರೆ ಅದೇ ನಿಮ್ಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಏನು ಪರಿಸ್ಥಿತಿ ಪರಿಸರಗಳನ್ನ ತಗೊಂಡಿರ್ತೀರಾ, ಗತ ಜನ್ಮ ಪರಂಪರೆಯನ್ನ ಬೇಸ್ಡ್ ಆಗಿ ಇಟ್ಕೊಂಡು ಈ ಜನ್ಮದಲ್ಲಿ ಈ ಪ್ರಣಾಳಿಕೆಗಳನ್ನ ಹಾಕೊಂಡೇ ಬಂದಿರುತ್ತೆ ಆತ್ಮ. ಯಾಕಂದ್ರೆ ಬೆಳೆಯ ಸಲುವಾಗಿ. ಆದ್ರೆ ಅಲ್ಲಿ ಮೇಲ್ಗಡೆ ನೋವುಗಳು ಇರೋದಿಲ್ಲ ಅಲ್ವೇ, ಅದಕ್ಕೆ ಎಲ್ಲ ತಗೊಂಡ್ ಬಂದ್ಬಿಟ್ಟಿರುತ್ತೆ. ಆದ್ರೆ ಇಲ್ಲಿ ಈ ಎಮೋಷನಲ್ ಬಾಡಿ ಇರುತ್ತೆ, ಎಥರಿಕ್ ಬಾಡಿ, ಎಮೋಷನಲ್, ಅಲ್ಲಿ ಎಲ್ಲ ಕುತ್ಕೊಂಡಿರೋ ಸಲುವಾಗಿ ನಮ್ಮ ಭಾವನೆಗಳೆಲ್ಲ ಉಂಟಾಗ್ತಾ ಇರೋ ಸಲುವಾಗಿ ನಮ್ಗೆ ನಾನ್ ಯಾಕೆ ಈ ತರ ಹುಟ್ಟಿದ್ದು, ನಾನ್ ಯಾಕೆ ಈ ತರ ಆಗಿದ್ದು ಅನ್ನೋ ಪ್ರಶ್ನೆಗಳು ನಮ್ಗೆ ಮೊದಲಾಗ್ಬಿಡುತ್ತೆ. ಇದಕ್ಕೆಲ್ಲ ಆನ್ಸರ್ ಈಗ ಪಶುವು ಈ ಧ್ಯಾನ ಸಾಧನೆ ಉಚ್ಛ್ವಾಸ ನಿಶ್ವಾಸಗಳನ್ನ ಹಿಡ್ದಾಗ, ಅಂದ್ರೆ ಹನುಮಂತ ವಾಯುಪುತ್ರ ಆದಾಗ ನೋಡಿ, ಕೋತಿ ವಾಯುಪುತ್ರ ಆದಾಗ 40 days ಮೆಡಿಟೇಷನ್, 40 ದಿನ ಹನುಮಾನ್ ಚಾಲೀಸ್ ಮಾಡ್ಬೇಕು. ವಾಯುಪುತ್ರ ಆದಾಗ ಆತ ಆಂಜನೇಯ ಸ್ವಾಮಿಯಾಗಿ ಬದಲಾಗ್ತಾನೆ. ಹಂಗೆ ನಾವು ಸಾಧನೆ ಮಾಡಿದಾಗ ಆ ಒಂದು ಗತ ಜನ್ಮ ಸ್ಮರಣೆ ನನಗೆ ಇವತ್ತಿನವರೆಗೂ ಆನ್ಸರ್. ನೋಡಿ, ಈಗ ನಮ್ಮ ಮನೆಯವ್ರು ಇರ್ತಾರೆ, ಎಲ್ಲ ಗಂಡಾಗೆ ಅಲ್ವಾ ಹುಟ್ಟಿರೋದು, ಮತ್ತೆ ಅವ್ರೆಲ್ಲ ಕಡೆ ಹೋಗ್ತಾರೆ ಧ್ಯಾನ ಪ್ರಚಾರಕ್ಕಂತ ಹೇಳಿ ಪ್ರತಿದಿನ ಹೋಗ್ತಾ ಇದ್ದಾರೆ, ಇಲ್ಲ ಅಲ್ವೇ. ಮತ್ ನಾನು ಹೆಣ್ಮಗಳಾಗಿ ಹುಟ್ಟಿದೀನಿ, ನಾನು ಅಡಿಗೆ ಮಾಡ್ಕೊಂತೀನಿ ಮನೆಯಲ್ಲಿ. ನಮ್ ಮನೇಲಿ ನಾನು ಏನ್ ಮಾಡಿದ್ರು ಹಿಂಗೆ ಇದೇ ಮಾಡ್ಬೇಕಂತ ಏನ್ ಅನ್ನೋದಿಲ್ಲ. ನಾನ್ ಬೆಂಗ್ಳೂರ್ ಕಡೆಯವರಾಗಿದ್ರು, ರಾಯಚೂರ್ ಕಡೆ ಇದ್ರು, ನನ್ಗೆ ರೊಟ್ಟಿಗಳು ಬರುತ್ತೆ, ಚಪಾತಿ ಬರುತ್ತೆ, ಚಿತ್ರಾನ್ನ, ಉಪ್ಪಿಟ್ಟು, ಆ ಕಡೆವು ಈ ಕಡೆವು ಎರಡು ಮಾಡ್ತಾ ಇರ್ತೀನಿ. ಎಲ್ಲ ನೀಟಾಗಿ ನೋಡಿ, ಸಿಂಪಲ್ ಟಿಫಿನ್ ಮಾಡಿದ್ರು ಕೂಡ ಅವ್ರು ಯಾಕೆ ಮಾಡಿದ್ಯಾ ಇದನ್ನ ಅಂತ ಕೇಳೋದಿಲ್ಲ. ಆರಾಮಾಗಿ ಅವ್ರು ತಿಂತಾರೆ. ಹೆಸರುಗಳು ಎಷ್ಟನ ಇಟ್ಕೊಳ್ಳಿ, ಅವ್ರು ಇರ್ತಾರ, ಅದ್ ಯಾವಾಗ್ಲೂ ಇರ್ತಾವ. ಆದ್ರೆ ಅವೆಲ್ಲ ಮಾಡಿ ಇಟ್ಟು ನಾನ್ ಎಲ್ಲಿಗ್ ಬೇಕಂದ್ರು ಹೋಗಿ ಅವ್ರ ಟೈಮ್ ಪ್ರಕಾರ ನಾನ್ ಬಂದ್ಬಿಡ್ಬೇಕಾಗಿತ್ತು ಅಷ್ಟೇ. ಅವ್ರ ಮನೆಗ್ ಬರೋದ್ರಲ್ಲಿ ಬರ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಲೇಟ್ ಆಗ್ಬಿರ್ಬೋದು ಅಷ್ಟೇ, ಬಿಟ್ರೆ ನಾನ್ ಟೈಮ್ ಕರೆಕ್ಟ್ ಆಗಿ ಬಂದು ನಾನ್ ಮನೇಲಿ ಇದ್ರೆ ಅವ್ರು ಏನ್ ಅನ್ನೋದಿಲ್ಲ. ಅಂದ್ರೆ 3 hours 4 hours ಟೈಮು ನನ್ಗೆ ಸಿಗೋದು. 11:30 ಹೋದ್ರೆ 3 ಗಂಟೆವರೆಗೂ ನನ್ಗೆ ಆರಾಮಾಗಿ ಟೈಮ್ ಇರೋದು. ಆವಾಗ ಬಂದ ಮೇಲೆ ಅಡಿಗೆ ಲೇಟ್ ಮಾಡಿದ್ರು ಪರವಾಗಿಲ್ಲ, ಒಟ್ನಲ್ಲಿ ನಾನ್ ಟೈಮ್ ಕರೆಕ್ಟ್ ಆಗಿ ಬಂದ್ ಮಾಡಿ ಕೊಟ್ರೆ ಸಾಕು, ಅವ್ರು ಖುಷಿ ಪಡ್ತಾ ಇದ್ರು. ಅಷ್ಟೇ ಬಿಟ್ರೆ ಹಿಂಗ್ ಯಾಕೆ ಹೋಗ್ತೀನಿ ನೋಡಿ, ಆ ಅನುಕೂಲ ನನ್ಗೆ ಇವಾಗಿದೆ. ಯಾವಾಗ ನಾನ್ ಸಜ್ಜನ ಸಾಂಗತ್ಯದಲ್ಲಿ ಇವೆಲ್ಲ ತಿಳ್ಕೊಂಡೆ ನಾನು. ಎಷ್ಟೋ ಜನರ ಮನೆಯಲ್ಲಿ ಬಿಡದೇ ಇಲ್ಲ, ರಿಸ್ಟ್ರಿಕ್ಷನ್ ಅಂತಾರೆ, ಇನ್ನೇನೋ ಹೇಳ್ತಾ ಇರ್ತಾರೆ. ನೋಡಿ, ನಮ್ಗ ಅವಕಾಶ ಇದೆ ಈ ಜನ್ಮದಲ್ಲಿ, ನಾನು ಅದನ್ನ ತಗೊಂಡ್ ಬಂದಿದ್ದೀನಿ. ನೋಡಿ, ನಮ್ಗೆ ಎಷ್ಟು ಒಂದು
ಪೀರಿಯಡ್ಸ್ ಬರುತ್ತೆ ತಿಂಗಳ ಹೆಣ್ಮಕ್ಳಿಗೆ. ಅದನ್ನ ಬೈಕೊಂತಾರೆ, ನೋವುಗಳು ಪಟ್ಕೊಂತಾ ಇರ್ತಾರೆ, ಮನೆಯಲ್ಲಿ ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇಟ್ಟಿರ್ತಾರೆ. ನಾವೆಲ್ಲ ಅಂತ ಕುಟುಂಬದಲ್ಲಿ ಬೆಳೆದು ಬಂದವರು. ಆ ಫಸ್ಟ್ ಗೆ ನಮ್ಗೆ ನಾವು ಮೆಚೂರ್ ಆದಾಗ ನಿಜವಾಗ್ಲೂ ಒಂದಿಷ್ಟು ನೋವನ್ನೋದೇ ನಮ್ಗೆ ಇರ್ಲಿಲ್ಲ. ಏನೇನು ನನ್ಗೆ ಇವಾಗ ಗೊತ್ತಾಗುತ್ತೆ ಅವೆಲ್ಲ ಏನಿರ್ಲಿಲ್ಲ. ಆಮೇಲೆ ದಿನ ಕಳೆದಂತೆ, ತಿಂಗಳುಗಳು, ವರ್ಷಗಳು ಕಳೆದಂತೆ ನಮಗ್ ಗೊತ್ತಿಲ್ಲಾರ್ದಂಗಾನೆ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ರಿಸ್ಟ್ರಿಕ್ಷನ್ಸ್ ನಲ್ಲಿ ಇರ್ತಾ ನಮ್ಮನ್ನ ನಾವ್ ಅನ್ಕೊಳ್ಳೋದು ಅಲ್ಲಿ ಮುಟ್ಟಬಾರ್ದು, ಇದು ಮುಟ್ಟಬಾರ್ದು, ಅಲ್ಲಿ ಹೋಗ್ಬಾರ್ದು, ಸ್ನಾನ ಮಾಡ್ಬಾರ್ದು, ಆ ಬಟ್ಟೆ ಹಾಕೋಬಾರ್ದು, ಅವ್ರ ಜೊತೆ ಮಾತಾಡ್ಬಾರ್ದು, ಇಲ್ಲಿ ಆ ಎಲ್ಲ ರಿಸ್ಟ್ರಿಕ್ಷನ್ಸ್ ನಲ್ಲಿ ಇರ್ಬಾರ್ದಂತ ನಾನು ಹೇಳಲ್ಲ. ಆದ್ರೆ ನಮ್ಗೆ ಜ್ಞಾನ ಇಲ್ಲ ಅಲ್ವೇ. ಅದಕ್ಕೆ ಪೇಚಾಟ ಇರುತ್ತೆ, ಒಳಗಡೆ ನೊಂದ್ಕೊಂಡಿರೋದಿರುತ್ತೆ, ಫ್ರೆಂಡ್ಸ್ ಜೊತೆ ತಿರ್ಗಾಡ್ತಿರ್ತೀವಿ. ಆ ಏನೇನೋ ಒಳಗಡೆ ಸಂಕಟಗಳು ದೊಡ್ಡವ್ರ ಕಡೆಯಿಂದ ಇರ್ಲಿ, ನಮ್ ಕಡೆಯಿಂದ ಇರ್ಲಿ, ಅವೆಲ್ಲ ಬಂದು ನಮ್ಗೆ ನೋವುಗಳು ಹೆಚ್ಚಿಗಾಗ್ತವೆ. ನಮಗ್ ಗೊತ್ತಿಲ್ಲಾರ್ದಂಗಾನೆ ಎಷ್ಟೋ ಪೇನ್ಸ್ ಅನ್ನೋದು ಬರುತ್ತೆ. ಅವಾಗ ಅವೆಲ್ಲ ಕಳ್ಕೊಳ್ಳೋದು ಅಂದ್ರೆ ತಮಾಷೆ ಅಲ್ಲ. ಯಾವಾಗ ಜ್ಞಾನ ಬರುತ್ತೋ ಮೆಲ್ಲಕ್ಕೆ ಹೋಗುತ್ತೆ. ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಜ್ಞಾನ ನಮ್ಗೆ ತಿಳಿದಿರುತ್ತಲ್ವಾ, ಅವಾಗ ನಾವು ಕಳ್ಕೊಂತೀವಿ. ಆ ಪೀರಿಯಡ್ಸ್ ಬರೋ ಉದ್ದೇಶನೇ ಕ್ಲೀನಿಂಗ್ ಪ್ರಾಸೆಸ್ ಅದು. ನಮ್ಮ ಎಷ್ಟೋ ಜನ್ಮದ ಕರ್ಮಗಳನ್ನೋದು ಏನ್ ಇರುತ್ತಲ್ವೇ, ಶಾರೀರಿಕವಾಗಿ, ಮಾನಸಿಕವಾಗಿ, ಬುದ್ಧಿಪರವಾಗಿ, ಎಲ್ಲ ಕರ್ಮಗಳನ್ನ ನಾವು ಕಳ್ಕೊಂತೀವಿ ಆ ದಿನಗಳಲ್ಲಿ. ಆ ಜನ್ಮ ಪರಂಪರೆ, ಕರ್ಮ ಪರಂಪರೆ ಏನಿರುತ್ತೆ ಅದ್ರಿಂದ ನಾವು ಹೊರಗಡೆ ಬರ್ತೀವಿ. ಈ ನಾಲೆಡ್ಜ್ ಎಲ್ಲ ನೋಡಿ ನಾವು ತಿಳ್ಕೊಂಡಾಗ ನೋಡಿ, ಹೆಣ್ಣು ಮಗುವಾಗಿ ಹುಟ್ಟಿದ್ದಕ್ಕೆ, ಸ್ತ್ರೀಯಾಗಿ ಹುಟ್ಟಿದ್ದಕ್ಕೆ ನಮ್ಗೆ ಖುಷಿ ಇರ್ಬೇಕು. ನನ್ಗೆ ನಿಜವಾಗ್ಲೂ ಖುಷಿ ಇತ್ತು. ಆಮೇಲೆ ಯಾಕೋ ಆ ಪ್ರಚಾರಕ್ ಬಂದಾಗ ಹಂಗ ಅನ್ಸಿತ್ತು. ಅದಕ್ಕೆಲ್ಲ ಉತ್ತರ ಈ ಒಂದು ಗತ ಜನ್ಮ ನನ್ಗೆ ಕೊಟ್ಟಿತ್ತು. ಆವಾಗಿಂದ ಇನ್ನ ಮೆಲ್ಲಕ್ಕೆ ಆ ಆನ್ಸರ್ಸ್ ಅನ್ನ ತಿಳ್ಕೊಂಡ್ಮೇಲೆ ನನ್ಗೆ ಬಹಳ ಸಂತೋಷ ಆಯ್ತು. ನೋಡಿ, ಒಂದು ಪಿಕ್ಚರ್ ಸುಮ್ನೆ ಕಾಣಿಸಲ್ಲ ಅನ್ನೋದಕ್ಕೆ ಇದು. ಸುಮ್ನೆ ಕಾಣಿಸೋದಿಲ್ಲ ಮಾಸ್ಟರ್ಸ್. ಆಗ್ಲಿ ಪ್ರಶ್ನೆಗಳಿಗೆ ಉತ್ತರ ಖಂಡಿತ. ಅವು ವಿಶ್ಲೇಷಣೆ ಮಾಡ್ಬೇಡ್ರಿ, ಅರ್ಥ ಆದ್ರೆ ತಿಳ್ಕೊಳ್ರಿ, ಆಗಿಲ್ಲ ಅಂದ್ರೆ ಬೇಡ. ನೋಡಿ, ಈ ತರ ನನ್ನನ್ನ ನಾನು ತಿಳ್ಕೊಂಡಾಗ ಆ ಒಂದು ಪಾಶುಪತಾಸ್ತ್ರ, ಇಲ್ಲಿ ಮಧ್ಯದಲ್ಲಿ ಒಂದಿದೆ ಅಸ್ತ್ರ, ಈ ಧ್ಯಾನವನ್ನ ಪಾಶುಪತಾಸ್ತ್ರ ಅಂತ ಕರೀತಾರೆ. ಈ ಉಚ್ಛ್ವಾಸ ನಿಶ್ವಾಸವನ್ನ ಪಾಶುಪತಾಸ್ತ್ರವನ್ನ ಹಿಡಿದಾಗ ಅವನು ಪಶುಪತಿಯಾಗಿ ಬದಲಾಗ್ತಾನೆ. ನೋಡಿ, ಪತಾಸ್ತ್ರ ಅನ್ನೋದು ಒಂದು ಅಸ್ತ್ರ, ಪಾಶುಪತಾಸ್ತ್ರ. ಆ ಅಸ್ತ್ರವನ್ನ ನಮ್ ಕೈಯಲ್ಲಿದ್ದಾಗ ಏನ್ ಬೇಕಂದ್ರೂ ನಾವ್ ಪಡ್ಕೊಂತೀವಿ. ಧ್ಯಾನ ಅನ್ನೋದು ಒಂದು ಕಲ್ಪವೃಕ್ಷ, ಒಂದು ಕಾಮಧೇನು, ಅದು ಒಂದು ಚಿಂತಾಮಣಿ. ಹೆಸರುಗಳು ಕೇಳಕ್ ಇಷ್ಟಿದೆ ಆಗ್ಲಿ, ಇದು ಒಂದೊಂದು ಡಿವೈಡ್ ಮಾಡಿ ಹೇಳಿದ್ರೆ ಎಷ್ಟೊತ್ತು ಬೇಕಂದ್ರೂ ಹೇಳ್ಬೋದು ಒಂದು ಕಾನ್ಸೆಪ್ಟ್ ಅನ್ನು. ನೋಡಿ, ಆ ತರ ಪಶುಪತಿಯಾಗೋದಿಕ್ಕೆ ಸಮಾನ ಒಂದು ಧ್ಯಾನವ ನಮ್ಮ ಜೀವನದಲ್ಲಿ ಜ್ಞಾನದೊಂದಿಗೆ ಆಚರಣೆ ಮಾಡ್ತಾ ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾಗ ಅವನು ಪಶುಪತಿ. ಧ್ಯಾನ ಅನ್ನೋದು ಪಶುವಿನಂತಹ ಏನೂ ತಿಳಿಯಲಾರದಂತಹ ಮನುಷ್ಯನಿಗೆ ಎಲ್ಲವನ್ನ ಅನುಭವ ಪೂರ್ವಕವಾಗಿ ತಿಳಿಸುವ ಪಶುಪತಿಯಾಗಿ ಪರಿವರ್ತನೆ ಮಾಡುತ್ತದೆ. ಆತನಿಗೆ ಜೀವನದ ಮೌಲ್ಯಗಳನ್ನ ತಿಳಿಸಿಕೊಡುತ್ತದೆ. ತಿಳಿಸಿಕೊಟ್ಟು ತನ್ನನ್ನ ತಾನು ಉದ್ಧರಿಸಿಕೊಳ್ಳುವಂತೆ ಮಾಡಿ ಇತರರಿಗೂ ಸಹ ಉದ್ಧಾರ ಆಗೋ ಹಾಗೆ ಮಾಡಿ, ಉಪಯೋಗ ಆಗೋ ಹಾಗೆ ಅವು ಮಾಡುತ್ತದೆ. ಹಾಗಾಗಿ ಪಶುಪತಿಯಾದ ಶಿವ ಕೂಡ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾನೆ. ನೋಡಿ, ಶಿವ ಯಾವಾಗ್ಲೂ ಸಾಧನೆ ಮಾಡ್ತಾ ಇರ್ತಾನೆ. ಆ ಶಿವ ನಾವೇ. ನೋಡಿ, ಶ್ವಾಸದ ಮೇಲೆ ಗಮನ ಇಟ್ರೆ ನಾವು ಶಿವ ಆಗ್ತೀವಿ, ಇಲ್ಲ ಅಂದ್ರೆ ಶವ ಆಗ್ತೀವಿ. ಈ ಕಾನ್ಸೆಪ್ಟ್ ಅನ್ನ ಕೇಳಿದಾಗ ಫಸ್ಟ್ ಒಂದ್ಸತಿ ನಮ್ಗೆ ನಗು ಬರ್ಬೇಕು, ಒಂಥರ ಒಳಗಡೆ ನಾಚಿಕೆ ಪಡ್ಬೇಕು, ಭಯ ಆಗ್ಬೇಕು, ಗೊತ್ತಿಲ್ಲ. ಇದೇನಪ್ಪ ಶವನ್ ಸುದ್ದಿ ತರಲ್ಲ. ಅವಾಗ ಶವ ಅನ್ನೋ ಪದ ಕೇಳ್ಬೇಕಂದ್ರೆ ನಮ್ಗೊಂಥರ ಆಗೋದು. ಇವಾಗ 3 ಹೊತ್ತು ಶವ ಶಿವ ಅಂತಾನೆ ಹೇಳ್ತಾ ಇರ್ತೀವಿ. ನೋಡಿ, ಗುರುಗಳು ನಮ್ಮನ್ನ ಎಲ್ಲಿವರೆಗೂ ಬದಲಾವಣೆ ಮಾಡ್ಬಿಟ್ಟು. ಹಾಗಾಗಿ ಶಿವ ಯಾವಾಗ್ಲೂ ಧ್ಯಾನ ಸಾಧನೆಯನ್ನೇ ಮಾಡ್ತಾ ಇರ್ತಾನೆ. ಆತನಿಗೆ 2 ಹೆಂಡತಿಯರು ಇರ್ತಾರೆ, ಮಕ್ಕಳಿರ್ತಾರೆ. ಕೈಲಾಸ ಪರ್ವತದಲ್ಲಿ ಆತನಿಗೆ ದೊಡ್ಡ ಲಂಕೆಯಷ್ಟು ದೊಡ್ಡ ಕುಟುಂಬ ಇದೆ ಆತನ ಹತ್ರ. ಲಂಕಂತ ಕೊಂಪ ಉಂದಂಟ ಅಂದ್ರೆ ಲಂಕೆ ಅಷ್ಟು ದೊಡ್ಡ ಕುಟುಂಬ, ಸಂಸಾರ ಅನ್ನೋದು ಆತನಿಗಿದೆ. ಮತ್ತೆ ನಮಗೆ ಇಷ್ಟು ಕಷ್ಟ ಅಂತ ನಾವ್ ಅನ್ಕೊಂಡಾಗ ಆತನಿಗೆ ಎಷ್ಟು ದೊಡ್ಡ ಕಷ್ಟ ಇರ್ಬೇಕು. ಮತ್ತೆ ಆತನು ಸಂಸಾರಸ್ಥಾನೆ ಅಲ್ವೇ.
ಆತ ಕೈಲಾಸ ಪರ್ವತದಲ್ಲಿರ್ತಾನೆ. ಆತ ಓನರ್ ಅದಕ್ಕೆ, ಫುಲ್ಲು ಅದನ್ನ ನೋಡ್ಕಂತ ನಿಭಾಯಿಸ್ತಾ ಇರ್ತಾನೆ. ಆತ ಕೈಲಾಸ ಪರ್ವತ ಅನ್ನುವ ಒಂದು ದೊಡ್ಡ ಲಂಕೆ, ಆ ಲಂಕೆಯಂತಹ ಸಂಸಾರದಲ್ಲಿ ಆತ ಮುಳುಗಿರ್ತಾನೆ ಯಾವಾಗ್ಲೂ. ಇಂತಹ ಪ್ರಪಂಚವನ್ನ ನಿರ್ವಹಿಸಬೇಕಾಗಿರ್ತಕ್ಕಂತಹ ಒಂದು ದೊಡ್ಡ ಉದ್ಯೋಗ ಆತನ ಹತ್ರ ಇದೆ. ಆತ ಯಾವ ತರ ನಿಭಾಯಿಸ್ಬೇಕು ಹೇಳ್ರಿ? ಇವೆಲ್ಲವೂನು ಆತನ ತನ್ನ ಧ್ಯಾನ ಸಾಧನೆಯಿಂದಲೇ ನಿರ್ವಹಣೆಯನ್ನ ಮಾಡ್ತಾ ಇರ್ತಾನೆ. ನಾವು ಸಹ ಬಹಳಷ್ಟು ಅಧಿಕವಾಗಿ ಧ್ಯಾನ ಸಾಧನೆಯನ್ನ ಮಾಡೋಣ. ನಮ್ಮ ಪ್ರಾಪಂಚಿಕ ಕೆಲಸಗಳೆಲ್ಲವನ್ನ ಮತ್ತಷ್ಟು ಸಮರ್ಥವಂತವಾಗಿ ನಿರ್ವಹಣೆ ಮಾಡ್ಕೊಂತ ನಮ್ಮನ್ನ ನಾವು ಪಶುಪತಿಯಾಗಿ ತೀಡಿಕೊಳ್ಳೋಣ. ನೋಡಿ, ಪಾಶುಪತಾಸ್ತ್ರ ಹಿಡಿದ್ರೆ ಪಶುಪತಿಯಾಗಿ ಬದಲಾಗ್ತಾನೆ. ಎಷ್ಟು ಅತ್ಯದ್ಭುತವಾದ ಕಾನ್ಸೆಪ್ಟ್ ನಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಅನ್ನೋದು ಬಂದ್ಬಿಡ್ತು. ಎಷ್ಟೊಂದು ಪಾಯಿಂಟ್ಸ್ ಅಂದ್ರೆ ವಿಪರೀತ ಪಾಯಿಂಟ್ಸ್ ಅನ್ನೋದು ನಮ್ಗೆ ಸಿಗುತ್ತೆ. ನೋಡಿ, ಯಾವಾಗ ಧ್ಯಾನದಲ್ಲಿ ಇರ್ತೀವಿ ಆತನ್ಗೊಂದು ಕುಟುಂಬ ಇರುತ್ತೆ. ಗಣೇಶ ಇರ್ತಾನೆ, ಸುಬ್ರಹ್ಮಣ್ಯ ಇರ್ತಾನೆ, ಪಾರ್ವತಿ ನೋಡಿ, ಇವ್ರಿಗೆಲ್ಲ ವಾಹನಗಳು ಬೇರೆ ಬೇರೆ ರೀತಿನಲ್ಲಿ ಇರುತ್ತೆ. ಅವ್ ಯಾವಾಗ್ಲೂ ಕಚ್ಚಾಡ್ಕೊಂತ ಇರ್ತಕ್ಕಂತಹ ಒಂದು ಗುಣ ಸ್ವಭಾವಗಳುಳ್ಳಿರೋರು, ವಿರುದ್ಧಾತ್ಮಕವಾಗಿರ್ತಕ್ಕಂಥವ್ರು. ಆದ್ರೆ ಅಂತವ್ರಲ್ಲಿ ಧ್ಯಾನ ಸಾಧನೆ ಎಲ್ಲರೂ ಮಾಡೋ ಸಲುವಾಗಿ ಅವರಲ್ಲಿ ಅನ್ಯೋನ್ಯತೆ. ಆಯ್ತು, ನಿನ್ನಂಗೆ ನೀನಿರು, ನನ್ನಂಗೆ ನಾನಿರ್ತೀನಿ, ನಿಮ್ಮಂಗೆ ನೀವಿರ್ರಿ, ನಮ್ಮಂಗೆ ನಾವಿರ್ತೀವಿ. 4 ಜನ 4 ರೀತಿನಲ್ಲಿ ಇರ್ತಾರೆ. ಅಲ್ಲಿ ಏನು ಕಚ್ಚಾಟ ಇರಬಾರ್ದು. ಕಚ್ಚಾಟ ಆಯ್ತು ಅನ್ಕೊಳ್ರಿ, ಅವ್ರಿಗೂ ಆಗುತ್ತೆ. ಮತ್ತೆ ಅವ್ರು ಧ್ಯಾನದಲ್ಲೇ ಹೋಗ್ತಾರೆ. ಧ್ಯಾನದಲ್ಲೇ ಕಳ್ಕೋಬೇಕದು. ಅಂತರಂಗದಲ್ಲಿ ಕಳ್ಕೊಂಡ್ರೆ ಮಾತ್ರನೇ ಹೊರಗಡೆ ಅನ್ನೋದು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲದಕ್ಕೂನು ಒಳಗಡೆನೆ ಪ್ರವೇಶ ಮಾಡ್ತೀವಿ. ಒಂದು ಎಕ್ಸ್ಪೀರಿಯನ್ಸ್ ಧ್ಯಾನ ಜಗತ್ನಲ್ಲಿ ಬಹಳ ವರ್ಷದ ಕೆಳಗಡೆ, ಸುಮಾರು 10-12 ವರ್ಷದ ಕೆಳಗಡೆ ಬಂದಿತ್ತು. ಆವಾಗ ಪಕ್ಕಿ ಇರ್ತಾಳೆ, ಅವ್ರ ಮಗಳು ಹೇಳ್ತಾಳೆ ಆ ಎಕ್ಸ್ಪೀರಿಯನ್ಸ್ ನ. ಅವ್ರಮ್ಮ ಮನೆಯಲ್ಲಿದ್ದಾಗ ಧ್ಯಾನ ಹಾಕಿ, ಮೆಡಿಟೇಟರ್ ಮಾಸ್ಟರ್ ಹಾಕಿ ಧ್ಯಾನ ಸಾಧನೆ ಮಾಡಿ ಅವ್ರಮ್ಮ ಮನೆಯಲ್ಲಿದ್ದಾಗ ಎಲ್ಲ ಮೆಷಿನ್ಸ್ ಚೆನ್ನಾಗಿ ವರ್ಕ್ ಆಗೋದಂತ. ಅಂದ್ರೆ ವಾಷಿಂಗ್ ಮಿಷಿನ್ ಇರ್ಲಿ, ಪ್ರತಿ ಒಂದೂನು ಎಷ್ಟು ಚೆನ್ನಾಗಿ ವರ್ಕ್ ಆಗೋದು. ಮಿಕ್ಸಿ ಇರ್ಲಿ, ಮನೆಯಲ್ಲಿ ಹೆಂಗಿರುತ್ತೋ ಹಂಗೆ ಎಲ್ಲರ ಮನೇಲಿ ಇದ್ದಂಗೆ ಆ ತರ ಚೆನ್ನಾಗಿ ವರ್ಕ್ ಆಗೋದಂತ. ಇಷ್ಟು ಚೆನ್ನಾಗಿ ಜೀವನ ಅನ್ನೋದು ನಡೀತಾ ಇತ್ತು. ಈ ರೀತಿ ಇರ್ಬೇಕಾದಾಗ ಒಂದಿನ ಅವ್ರಮ್ಮಗೆ ಚೆನ್ನಾಗಿರ್ಲಿಲ್ಲ, ಹಾಸ್ಪಿಟಲ್ಗೆ ಹೋಗ್ಬಿಟ್ಲು. ಹೋದಾಗ 1-2-3 ದಿವಸ ಬೇಕಾಗುತ್ತಲ್ವೇ. ಹೋದಾಗ 1-2-3 ದಿವಸಕ್ಕೆ ಈಕೆ ಬರೋದ್ರೊಳಗಡೆ ಅವ್ರಮ್ಮ ಹಿಂಗ್ ಹೊರಗ್ ಹೋಗ್ತಾ ಇದ್ದಂಗೆ ಎಲ್ಲಾ ಮಿಷಿನರ್ಸ್ ಬಂದಾಗ್ಬಿಟ್ರು. ವಾಷಿಂಗ್ ಮಿಷಿನ್ ವರ್ಕ್ ಆಗೋದಿಲ್ಲ, ಮಿಕ್ಸಿ ವರ್ಕ್ ಆಗ್ತಾ ಇರ್ಲಿಲ್ಲ. ಏನ್ ವರ್ಕ್ ಅವಳಿಗೆ ಅನ್ಸೋದ, ಇದೇನಿದು ನಿನ್ನೆವರ್ಗು ಎಲ್ಲಾ ವರ್ಕ್ ಆಗ್ತಾ ಇತ್ತು, ಇವತ್ತಿನವರ್ಗು ಇವಾಗ ಅಮ್ಮ ಹಿಂಗ್ ಹೋಗ್ತಾ ಇದ್ದಂಗೆ ಎಲ್ಲ ವರ್ಕ್ ಆಗ್ಲಿಲ್ವಲ್ವಾ? 1-2 ದಿವಸ ಬಿಟ್ಟು ಮತ್ತೆ ಅವ್ರ ಅಮ್ಮ ಬಂದಂತೆ ಎಲ್ಲಾ ಮಿಷಿನ್ಸ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಯ್ತಂತೆ. ಅದು ಧ್ಯಾನ ಶಕ್ತಿ. ಅವಾಗ ಅವಳಿಗೆ ಅಯ್ಯೋ, ನಮ್ಮಮ್ಮ ಮಾಸ್ಟರು, ಮೆಡಿಟೇಟರ್ ನೋಡಿ, ಆಕಿನ ಧ್ಯಾನ ಶಕ್ತಿಯಿಂದ ಮನೆಯಲ್ಲಿ ಮೆಷಿನ್ಸ್ ಕೂಡಾನು ಶಕ್ತಿ ಯಾವ ತರ ಇರುತ್ತೆ ನೋಡಿ. ರೋಗ ಅನ್ನೋದು ಎಲ್ಲರಿಗೂ ಬರುತ್ತೆ, ಮೆಷಿನ್ ತರ ನಮ್ಮ ಶರೀರಕ್ಕೂ ಬರುತ್ತೆ. ಮತ್ತೆ ಅದನ್ನ ವಾಸಿ ಮಾಡ್ಕೋಬೇಕಷ್ಟೇ ಧ್ಯಾನದಿಂದಲೇ. ಇವೆಲ್ಲ 1-2 ದಿವಸಕ್ಕೆ ಹೋಗಿದ್ದಿ, 2 ಟೆಂಪರರಿ ಅವೆಲ್ಲ. ಆ ಹುಡುಗಿ ಪಾಠ ಕಲಿಬೇಕೇನೋ, ಅದಕ್ಕೆ ಅವ್ರ ಅಮ್ಮ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ಲಲ್ವೇ, ಅವಳಿಗೆ ಧ್ಯಾನದ ಮೇಲೆ ವಿಪರೀತ ಇಷ್ಟ ಆಗೋಗ್ಬಿಡ್ತು. ನಮ್ಮಮ್ಮ ಮಾಡ್ತಾಳಲ್ವೇ, ನಾನು ಮಾಡ್ಬೇಕು ಅದನ್ನ. ಆಕಿಗೆ ಅವ್ರಮ್ಮ ವ್ಯಾಲ್ಯೂ ಗೊತ್ತಾಯ್ತು, ಧ್ಯಾನದ ವ್ಯಾಲ್ಯೂ ಗೊತ್ತಾಯ್ತು. ಆ ಮಾಸ್ಟ್ರಿ ಅಂದ್ರೆ ಏನು? ಸ್ವಾಮಿತ್ವ. ಮಾಸ್ಟರ್ ಅಂತ ಹೇಳಿದ್ರೆ ನಾವು ಕ್ಲಾಸ್ಗಳು ಮಾಡೋದನ್ನ ಮಾಸ್ಟರ್ ಅನ್ನಂಗಿಲ್ಲ. ಕ್ಲಾಸ್ ಹೇಳ್ತೀವಿ ಅಷ್ಟೇ, ಕ್ಲಾಸ್ ಹೇಳೋದು. ಮಾಸ್ಟರ್ ಅಂದ್ರೆ ನಮ್ಮ ಮನಸ್ಸಿಗೆ ನಾವು ಮಾಸ್ಟರ್ಸ್ ಆಗ್ಬೇಕು. ಇನ್ನೊಬ್ಬರಿಗೆ ನಾವು ಮಾಸ್ಟರ್ ಅಲ್ಲ, ನನಗೆ ನಾನು ಮಾಸ್ಟರ್. ನನ್ನ ಮನಸ್ಸಿಗೆ ನಾನು ಅಂದ್ರೆ ಆತ್ಮ ಮಾಸ್ಟರ್ ಆಗ್ಬೇಕು. ನೋಡಿ, ಇದು ಆತ್ಮಾನುಭವದ ಸಬ್ಜೆಕ್ಟ್. ಇದಕ್ಕಿಂತ ಮೇಲ್ಪಟ್ಟ ಸಬ್ಜೆಕ್ಟ್ ಇದೆ, ಶ್ವಾಸಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್. ಹೆಂಗಿದೆ ನೋಡಿ, ಶ್ವಾಸ ಶರೀರಕ್ಕೂ ಸಂಬಂಧಪಟ್ಟಿಲ್ಲ, ಶ್ವಾಸ ಮನಸ್ಸಿಗೂ ಸಂಬಂಧಪಟ್ಟಿಲ್ಲ, ಶ್ವಾಸ ಬುದ್ಧಿಗೂ ಸಂಬಂಧಪಟ್ಟಿಲ್ಲ, ಶ್ವಾಸ ಆತ್ಮಕ್ಕೂ ಸಂಬಂಧಪಟ್ಟಿಲ್ಲ. ನೋಡಿ, ಈ ಎಲ್ಲದಕ್ಕೂ ಅತೀತವಾಗಿರೋದು ಶ್ವಾಸ ಮೂಲಂ ಇದಂ ಜಗತ್. ಆ ಶ್ವಾಸದಿಂದಲೇ ಇವೆಲ್ಲ ಹುಟ್ಟಿರ್ತಕ್ಕಂಥ.
ನಾವ್ ಧ್ಯಾನ ಸಾಧನೆ ಮಾಡ್ತಾ ಆ ಶ್ವಾಸ ಇದೆ ಅನ್ನೋದು ಕೂಡ ನಮ್ಗ್ ಗೊತ್ತಾಗಲ್ಲ. ಹಿಂಗಿದೆ ನೋಡ್ರಿ, ಶ್ವಾಸ ಕೂಡ ಇಲ್ಲ ಅಲ್ಲಿ. ಶ್ವಾಸ ಇದು ಯಾವ್ದಕ್ಕೂ ಸಂಬಂಧಪಟ್ಟಿಲ್ಲ. ಆದ್ರೆ ಶ್ವಾಸದ ಮೇಲೆ ಧ್ಯಾಸ ಇಟ್ಟಾಗ ಅದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ನೋಡಿ. ಆತ್ಮಕ್ಕೂ ಸಂಬಂಧಪಟ್ಟಿಲ್ಲ ನೋಡಿ. ನಾನು ಆತ್ಮ ಅಂತ ತಿಳ್ಕೊಂತೀವಿ. ಈಗ ನೀನ್ ಆತ್ಮ ಅಂತ ತಿಳ್ಕೊಂಡ್ರು ಯಾರ್ ಕರ್ಕೊಂಡ್ ಬಂದಾರ ಆತ್ಮವನ್ನ? ಶ್ವಾಸ. ಆರೋಗ್ಯವೇ ಒಂದು ದಿವ್ಯವರ పుస్తక ನೀವ್ ఓద్దాక ಗೊತ್ತಾಗುತ್ತೆ. శ్వాస ఆత్మని తీసుకొని ఈ శరీరంలోకి ప్రవేశిస్తుంది. శ్వాಸ ನೋಡಿ, ಶ್ವಾಸ ಆತ್ಮದೊಂದಿಗೆ ಈ ಒಂದು ಪಿಂಡದ ಒಳಗಡೆ ಪ್ರವೇಶ ಮಾಡುತ್ತೆ. ಆಗ ಅದಕ್ಕೆ ಶಕ್ತಿ ಅನ್ನೋದು ಬರುತ್ತೆ. ಆಗ ಅದು ಉಸಿರಾಟ ಅನ್ನೋದು ಪ್ರಾರಂಭ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಯಾವ್ದೋ ಒಂದು ಶರೀರದಲ್ಲಿ ಹಿಂಗೆ ಉಫ್ ಅಂತ ಉತ್ತಾರಂತೆ, ಯಾವ್ದೋ ಒಂದು ಊದುತ್ತೆ, ಅದಕ್ಕೆ ಅಲ್ಲಿ ಉಸಿರಾಟ ಅನ್ನೋದು ಬರುತ್ತೆ. ಆ ಪಿಂಡ ಅಷ್ಟೇ, ಅದು ಪಿಂಡ ಅಷ್ಟೇ. ಯಾವಾಗ ಆತ್ಮ ಉಸಿರಾಗಿ ನೋಡಿ, ಆತ್ಮ ಉಸಿರಾಗಿ, ಈ ಪದ ಚೆನ್ನಾಗಿದೆ. ಇದೇ ಪದವನ್ನೇ ಅವ್ರ ಅದ್ರಲ್ಲಿ ಬರ್ತಿರೋದು. ಆತ್ಮ ಉಸಿರಾಗಿ ಈ ಶರೀರದಲ್ಲಿ ಸೇರ್ಕೊಳ್ಳುತ್ತೋ ಆವಾಗ ಅದನ್ನ ಜೀವಿ ಅಂತ ಕರೀತಾರೆ. ಅದಕ್ಕೆ ಉಸಿರಾಟ ಅನ್ನೋದು ನಡೀತಾ ಇರುತ್ತಲ್ವೇ, ಎಲ್ಲವೂ ವರ್ಕ್ ಆಗ್ತಾ ಇರುತ್ತೆ. ಇಲ್ಲ ಅಂದ್ರೆ ವರ್ಕ್ ಆಗೋದಿಲ್ಲ, ಅದು ಶವ. ಇವಾಗ ಶಿವ ನೋಡಿ, ಅರ್ಧ ಗಂಟೆ ಸಮಯ ಕೊಟ್ಟಿದ್ರಿ. ಅರ್ಧ ಗಂಟೆನಲ್ಲಿ ನಾನು ವಿಷಯವನ್ನ ತಿಳಿಸ್ಕೊಟ್ಟಿದ್ದೀನಿ. ನನ್ಗೇನ್ ಗೊತ್ತಿರುತ್ತೋ ಅದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ನನ್ಗೇನ್ ಹೇಳ್ಬೇಕಂತಾನು ಗೊತ್ತಿಲ್ಲ. ನೀವು ಜಲ್ದಿ